ಎಲ್ರಿಗೂ ಹ್ಯಾಪಿ ಸಂಡೇ. ಇವತ್ತು ಸಂಡೇ ಆಗಿರೋದ್ರಿಂದ ಏನಾದರೂ ಸ್ಪೆಷಲ್ ಮಾಡಿಲ್ಲ ಅಂದ್ರೆ ಚೆನ್ನಾಗಿರುತ್ತಾ? ಇದು ಬೇರೆ 1 ವೀಕ್ ಇಂದ ಆಫೀಸಲ್ಲಿ ಟೈಮ್ ಸಿಕ್ಕಾಗೆಲ್ಲ ಚಂದ್ರು ಸರ್ ವಿಡಿಯೋ ನೋಡಿ ನನಗೆ ನಾನ್ ವೆಜ್ ತಿನ್ಬೇಕು ಅಂತ ಅನಿಸ್ತಿತ್ತು. ಅರೆ ಯಾವ ಚಂದ್ರು ಸರ್ ಅಂತ ವೆಯ್ಟ್ ಮಾಡ್ತಾ ಇದ್ದೀರಾ? ಅದೇ ರೀ ನಮ್ಮ ಬೆಳ್ಳುಳ್ಳಿ ಕಬಾಬ್ ಚಂದ್ರು ಸರ್. ನಾನಂತೂ ಸಂಡೇ ಯಾವಾಗ ಬರುತ್ತೆ ಅಂತ ತುಂಬಾನೇ ವೆಯ್ಟ್ ಮಾಡ್ತಾ ಇದ್ದೆ. ಕೊನೆಗೂ ಸಂಡೇ ಬಂದೇ ಬಿಡ್ತು ನೋಡಿ. ಸಂಡೇಗೆ ಏನ್ ಸ್ಪೆಷಲ್ ಅಂತ ಹೇಳಿದ್ರೆ ಕೈಮಾ ಉಂಡೆ ಸಾರು ಮಾಡೋಣ ಅಂತ ಹೇಳಿ ಎಲ್ಲಾನು ರೆಡಿ ಮಾಡ್ಕೊತಾ ಇದ್ದೀನಿ. ಕೈಮಾ ಉಂಡೆ ಮಾಡೋಕ್ಕೆ ಲಾಂಗ್ ಪ್ರೋಸೆಸ್ ಆಗ್ಬೋದು, ಬಟ್ ಟೇಸ್ಟ್ ವೈಸ್ ನೋಡೋದಾದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಅಂತೂ ಇಂತೂ ನಿಮ್ಮ ಜೊತೆ ಮಾತಾಡ್ಕೊಂಡು ಕೈಮಾ ಸಾಂಬಾರಿಗೆ ಏನೇನು ಬೇಕು ಎಲ್ಲಾನು ಜೋಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಕೈಮಾ ಸಾಂಬಾರಿಗೆ ಕುರಿ ಇಲ್ಲ ಅಂದ್ರೆ ನಡೆಯುತ್ತಾ? ಕುರಿ ಹಣ್ಣು ಕೂಡ ಬಂದ. ಹಾಗೆ ಎಲ್ಲಾನು ಜೋಡಿಸ್ಕೊಂಡೆ ಅಂತ ಖುಷಿಯಲ್ಲಿರ್ಬೇಕಾದ್ರೆ ಮೂಲೆಯಲ್ಲಿರೋ ಕಡಲೆ ಬಾಕ್ಸು ಮತ್ತೆ ಚೋಟ್ ಮೆಣಸಿನ್ಕಾಯಿ ಅಕ್ಕ ನನ್ನೇ ಮರ್ತೋಗಿದೆಯಲ್ಲ ಅಂತ ನೆನ್ಪು ಮಾಡಿದ್ವು. ಅವರಿಬ್ರನ್ನ ಬಿಡಕ್ಕಾಗುತ್ತಾ? ಅವ್ರನ್ನೂ ಎತ್ಕೊಂಡು ನಾನಿಲ್ಲಿ ಮಸಾಲಾಗೆ ಏನೇನು ಬೇಕು ಎಲ್ಲಾನು ಹಾಕೊಂಡು ಇದ್ಕಿದ ಅವರೇ ಬೇಳೆನೂ ಕೂಡ ಹಾಕೊಂಡು ಚೆನ್ನಾಗಿ ಎಲ್ಲಾನು ಮಿಕ್ಸ್ ಮಾಡಿಕೊಂಡು ಕೈಮಾ ಉಂಡೆಗಳನ್ನ ರೆಡಿ ಮಾಡ್ಕೊತೀನಿ. ಕೈಮಾ ಉಂಡೆನೂ ರೆಡಿ ಆಯಿತು, ಮಸಾಲಾನು ಕುದ್ದಾಯಿತು. ಈಗ ಆಫ್ ಮಾಡಿಕೊಂಡು ಒಂದೊಂದೇ ಕೈಮಾಗಳನ್ನು ಹಾಕ್ಬಿಟ್ಟು ಮತ್ತೆ ಕುದಿಸೋಕೆ ಬಿಡ್ತೀನಿ. ಈಗ ನೋಡಿ ಕೈಮಾ ಸಾರು ರೆಡಿ ಆಯಿತು. ಎಷ್ಟು ಚೆನ್ನಾಗಿದೆ ಅಲ್ಲ? ಥ್ಯಾಂಕ್ ಯು, ಬಾಯ್ ಬಾಯ್.